ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಜಯಲಲಿತಾ ರೀತಿ ಸುಮಲತಾ ಮಾಯಾಂಗನೆ ಮಂಡ್ಯ ಕೊತ್ತ. ಸುಮಾಗೆ ಜಯಲಲಿತಾ ಮಾಯಾಂಗನಿಯನ್ನ ಹೋಲಿಸಿದ್ದೇಕೆ ದಳಪತಿ. ಮಂಡ್ಯ ಕಣದಲ್ಲಿ ರೀಲ್ ಜೋಡೆತ್ತುಗಳಿಗೆ ರಿಯಲ್ ಜೋಡೆತ್ತುಗಳ ಟಕ್. ಚಲುವಣ್ಣಾಗಿ ಸಾರಿ ಎಂದ ಪುಟ್ಟರಾಜು, ಬದಲಾಗುತ್ತಾ ಅಖಾಡದ ಖದರ್. ಇದೇ ಹೊತ್ತಿನ ವಿಶೇಷ. ಮಾಯಾಂಗನೆ ಸುಮಲತಾ, ಮಂಡ್ಯ ಕೋತ. ಸಕ್ಕರೆ ನಾಡಿನ ಚುನಾವಣಾ ಸಮಾಚಾರದಲ್ಲಿ ಬಿಸಿ ಸುದ್ದಿಗಳು ಆಗಾಗ ಹೊರ ಬೀಳ್ತಾಲೇ ಇದೆ. ಕ್ಷಣಕ್ಕೊಂದು ಖಬರ್ಗಳು ಮಂಡ್ಯದಿಂದ ಆಚೆಗೆ ಬರ್ತಾ ಇದೆ. ಈಗ ದಳಪತಿಗಳು ಮತ್ತೊಂದು ರೀತಿಯಲ್ಲಿ ಸುಮಕ್ಕನನ್ನ ಟೀಕಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾರನ್ನ ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾರಿಗೆ ಹೋಲಿಸಿದ್ದಾರೆ. ಅಲ್ಲದೆ ಸುಮಲತಾ ಜಯಲಲಿತಾರನ್ನ ಮೀರಿಸುವ ಮಾಯಾಂಗನೆ ಅಂತ ವ್ಯಂಗ್ಯವಾಡಿದ್ದಾರೆ ದಳಪತಿಗಳು. ಹೌದು, ಮತ್ತೊಂದು ಕಾಳಗಕ್ಕೆ ದಳಪತಿಗಳು ಈಗ ನಾಂದಿ ಹಾಡಿದ್ದಾರೆ. ಇದರ ಮಧ್ಯೆ ಮಂಡ್ಯ ಅಖಾಡಕ್ಕೆ ರಿಯಲ್ ಜೋಡೆತ್ತುಗಳು ಎಂಟ್ರಿ ಕೊಟ್ಟಿದ್ದಾರೆ. ಅಷ್ಟಕ್ಕೂ ದಳಪತಿಗಳು ಯಾಕೆ ಸುಮಕ್ಕನ ಮಾಯಾಂಗನೆಗೆ ಹೋಲಿಸಿದ್ದು? ದಳಪತಿಗಳ ಈ ಮಾತಿನ ಒಳ ಹುರುಳೇನು? ರೀಲ್ ಜೋಡೆತ್ತು ವರ್ಸಸ್ ರಿಯಲ್ ಜೋಡೆತ್ತುಗಳು ಕಾಳುಗಳ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜಯಲಲಿತಾ ರೀತಿ ಸುಮಲತಾ ಮಾಯಾಂಗನೆ ಮಂಡ್ಯ ಕೋತ. ಸುಮಾಗೆ ಜಯಲಲಿತಾ ಮಾಯಾಂಗನಿಯನ್ನ ಹೋಲಿಸಿದ್ದೇಕೆ ದಳಪತಿ? ಜಯಲಲಿತಾರವರನ್ನ ಮೀರಿಸತಕ್ಕಂತ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಮಂಡ್ಯ ಕುರುಕ್ಷೇತ್ರದಲ್ಲಿ ಚುನಾವಣಾ ಸಮಾಚಾರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಸಾಗ್ತಿದೆ. ಮಂಡ್ಯ ಅಖಾಡ ರಂಗು ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಈ ಬಾರಿ ಚುನಾವಣೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವ ಮಂಡ್ಯ ಕ್ಷೇತ್ರ ಇಬ್ಬರು ಬಲಿಷ್ಠ ಅಭ್ಯರ್ಥಿಗಳ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ. ಇದೇ ಕಾರಣಕ್ಕೆ ಸೋಲು ಗೆಲುವಿನ ಲೆಕ್ಕಾಚಾರ ಭರದಿಂದ ಸಾಗ್ತಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಹಾಗೂ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ. ಮಂಡ್ಯವನ್ನ ಜೆಡಿಎಸ್ ಭದ್ರಕೋಟೆ ಎಂದೇ ಬಣ್ಣಿಸಲಾಗುತ್ತೆ. ಹೀಗಿದ್ರೂ ಮಂಡ್ಯ ಈ ಬಾರಿ ಜೆಡಿಎಸ್ಗೆ ಕಬ್ಬಿಣದ ಕಡಲೆಯಾಗಿದೆ. ದಳಪತಿಗಳ ಗೆಲುವು ಅಷ್ಟು ಸುಲಭದ ತುತ್ತಲ್ಲ. ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪರವೂ ಮಂಡ್ಯ ಜನತೆಗೆ ಒಲುವಿರೋದು ದಟ್ಟವಾಗಿದೆ. ಇದೇ ಬೆನ್ನಲ್ಲೇ ಬಿಜೆಪಿ ಕೂಡ ಸುಮಕ್ಕನಿಗೆ ಬೆಂಬಲ ಕೊಟ್ಟಿದೆ. ಅಲ್ಲದೆ ಬಿಜೆಪಿ ಚುನಾವಣಾ ಪ್ರಚಾರಕ್ಕೆಂದು ಮೈಸೂರಿಗೆ ಬಂದಿದ್ದ ಮೋದಿಯೂ ಕೂಡ ಸುಮಲತಾ ಗೆಲ್ಲಿಸಲು ಮತಾಧೀಶರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ನಿಖಿಲ್ ಹಾಗೂ ಸುಮಲತಾ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ. ಅಂಬರೀಶ್ ಜಿ ने किया है वो भी आज लोगों के दिलों में है. सुमलता जी के साथ मिलकर उन्होंने कन्नड़ा भाषा और संस्कृति की जो सेवा की है वह सराहनीय है. इसके लिए हमारे सभी साथियों को आप आशीर्वाद देंगे. ಮಂಡ್ಯ ಕಣದಲ್ಲಿ ರೀಲ್ ಜೋಡೆತ್ತುಗಳಿಗೆ ರಿಯಲ್ ಜೋಡೆತ್ತುಗಳ ಟಕ್ಕರ್. ಚೆಲುವಣ್ಣಗೆ ಸಾರಿ ಅಂದ ಪುಟ್ಟರಾಜು, ಬದಲಾಗುತ್ತಾ ಅಖಾಡದ ಖದರ್. ನಮ್ಮೆಲ್ಲರ ನಾಯಕರಾಗಿದ್ದಂತ ಚಲುವರಾಯಸ್ವಾಮಿ ಅವರು ನಾನೆಲ್ಲೋ ಅವರು ಮನಸ್ಸು ದಯಿಸಿದೆ ಅಂತಕ್ಕಂಥ ಮಾತಿನಿಂದ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ನನ್ನ ಎರಡು ಪಕ್ಷದ ನಾಯಕರು ಪದೇ ನನಗೆ ಹೇಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ವಾಡಿಕೆ ಮಾತಾಡಿದಂತ ಸಂದರ್ಭದಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತು ನನಗೆ ಕಿವಿ ಬಿದ್ದಿದೆ. ನಿಮ್ಮ ಮುಖಾಂತರ ಅವರು ನಾನು ಕ್ಷಮೆ ಯಾಚಿಸ್ತೇನೆ. ನಿಖಿಲ್ ಕುಮಾರಸ್ವಾಮಿಗೆ ಸಿಎಂ ಕುಮಾರಣ್ಣ ಬೆಂಬಲ ಹಾಗೂ ಸುಮಲತಾಗೆ ಅಂಬಿ ಸಾವಿನ ಅನುಕಂಪ. ಹೀಗಾಗಿ ಮಂಡ್ಯ ಕ್ಷೇತ್ರ ಅಕ್ಷರಶಃ ರಣಕಣವೇ ಆಗಿ ಹೋಗಿದೆ. ಸೋಲು ಹಾಗೂ ಗೆಲುವಿನ ಗಣಿತ ಯಾರ ಕಡೆಯೂ ವಾಲದೆ 50-50 ಇದೆ ಅನ್ನೋದು ಖಚಿತವಾಗಿದೆ. ಹಲವು ಸಮೀಕ್ಷೆಗಳು ಕೂಡ ಮಂಡ್ಯ ಚುನಾವಣೆಯ ಬಗ್ಗೆ ನಡೆದ್ರೂ ಕೂಡ ಸ್ಪಷ್ಟ ಗೆಲುವಿನ ಚಿತ್ರಣ. ಇದೇ ಕಾರಣಕ್ಕೆ ಮಂಡ್ಯ ಅಖಾಡ ಮತ್ತಷ್ಟು ರಂಗೇರಿದೆ. ಸುಮಲತಾ ಪರ ನಟ ಯಶ್ ಹಾಗೂ ದರ್ಶನ್ ಕೂಡ ಅಖಾಡದಲ್ಲಿದ್ದಾರೆ. ಜೋಡೆತ್ತುಗಳ ಭರ್ಜರಿ ಪ್ರಚಾರ ಕೂಡ ನಡೀತಿದೆ. ಸುಮಕ್ಕನ ಮಾಯಾಂಗನಿಗೆ ಹೋಲಿಸಿದ ಶಿವರಾಮೇಗೌಡ, ಜಯಲಲಿತಾರವರನ್ನ ಮೀರಿಸತಕ್ಕಂತ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಒಂದು ವಾರವಷ್ಟೇ ರಾಜ್ಯದ ಮೊದಲ ಹಂತದ ಚುನಾವಣೆಗೆ ತೆರೆ ಬೀಳಲಿದೆ. ಹೀಗಾಗಿ ರಾಜ್ಯದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ಅದರಲ್ಲೂ ಮಂಡ್ಯ ರಣರಂಗ ತುಸು ಹೆಚ್ಚೆ ಕಾವು ಪಡೆದಿದೆ. ದಳಪತಿಗಳು ಹೋದಲ್ಲಿ ಬಂದಲ್ಲೆಲ್ಲ ಸುಮಲತಾ ವಿರುದ್ಧ ಹರಿಹಾಯ್ತಲೇ ಇದ್ದಾರೆ. ಅತ್ತ ಸುಮಲತಾ ಕೂಡ ಇದಕ್ಕೆ ಕೌಂಟರ್ ಕೊಡ್ತಾ ಬರ್ತಿದ್ದಾರೆ. ಲೋಕಸಮರದ ಜೊತೆಗೆ ವಾಕ್ ಸಮರವೂ ಮಂಡ್ಯದಲ್ಲಿ ನಡೀತಿದೆ. ಇದೀಗ ಹೊಸ ವರಸೆಯನ್ನ ಶುರುವಿಟ್ಟುಕೊಂಡಿದ್ದಾರೆ ದಳಪತಿಗಳು.
ಹೌದು, ಈಗ ದಳಪತಿಗಳು ವೈಯಕ್ತಿಕ ಟೀಕೆಯ ವಿಚಾರದಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಸುಮಲತಾನ ತಮಿಳುನಾಡಿನ ಮಾಜಿ ಸಿಎಂ ದಿವಂಗತ ಜಯಲಲಿತಾಗೆ ಹೋಲಿಸಿದ್ದಾರೆ. ಮಂಡ್ಯದ ನಾಗಮಂಗಲದ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡಿದ್ದ ದಳ ನಾಯಕ ಶಿವರಾಮೇಗೌಡ ಸುಮಲತಾ ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾರನ್ನೇ ಮೀರಿಸುವ ಮಾಯಾಂಗನೆ ಅಂಥೇಳಿ ಸುಮಕ್ಕನ ಟೀಕಿಸಿದ್ದಾರೆ. ನೀವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಬದುಕಿಲ್ಲ, ಜಯಲಲಿತಾ ಅವರನ್ನ ಮೀರಿಸ್ತಕ್ಕಂಥ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನೀವು ಎಲ್ಲರ ಮೇಲೆ ಅಧಿಕಾರ ಇಲ್ಲ, ಎಲ್ಲರ ಮೇಲೆ ಆರೋಪ ಮಾಡೋದು, ಜಿಲ್ಲಾಧಿಕಾರಿಗಳ ಮೇಲೆ ಆರೋಪ ಮಾಡೋದು, ಇಂಥ ಒಂದು ನೀಚ ಬುದ್ಧಿ ಇರ್ತಕ್ಕಂಥ ಅವರಿಗೆ ಅಧಿಕಾರ ಕೊಟ್ರೆ ಮಂಡ್ಯ ಜಿಲ್ಲೆ ಉಳಿಯೋದಿಲ್ಲ. ದಳಪತಿಗಳ ಟೀಕೆಗೆ ಸುಮಕ್ಕನ ಪವರ್ಫುಲ್ ಕೌಂಟರ್. ಶಿವರಾಮೇಗೌಡರ ಈ ಟೀಕೆಗೆ ಪ್ರತಿಕ್ರಿಯಿಸಿದ ಪಕ್ಷೇತರ ಅಭ್ಯರ್ಥಿ ಸುಮಲತಾ, ಜೆಡಿಎಸ್ನಲ್ಲಿ ಯಾರು ತಾನೇ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ, ಅವರೆಲ್ಲರೂ ಕೀಳುಮಟ್ಟದ ಮಾತುಗಳನ್ನೇ ಆಡ್ತಿದ್ದಾರೆ. ಮಾಯಾಂಗನೆ ಹೇಳಿಕೆಗೆ ತಲೆ ಕೆಡಿಸಿಕೊಳ್ಳಲ್ಲ, ಅದು ಅವರ ಕೀಳುಮಟ್ಟದ ಅಭಿರುಚಿಯನ್ನ ತೋರಿಸುತ್ತದೆ. ಅದರಿಂದ ನನಗೆ ಯಾವುದೇ ಬೇಜಾರಾಗಲಿ ಬೇಸರವಾಗಲಿ ಇಲ್ಲ. ಆದ್ರೆ ಅವರ ಮಾತುಗಳಿಂದ ಜನರಿಗೆ ಬೇಸರವಾಗ್ತಿದೆ ಅಂತ ಮಂಡ್ಯ ಕೆಆರ್ಪೇಟೆಯ ಅಗ್ರಹಾರದ ಬಾಚಹಳ್ಳಿ ಗೇಟ್ ಬಳಿ ಮಾಧ್ಯಮಗಳಿಗೆ ಮಾತನಾಡಿದ ಶಿವರಾಮೇಗೌಡರ ಮಾಯಾಂಗನೆ ಹೇಳಿಕೆಯನ್ನ ಕಡೆಗಣಿಸಿದ್ರು. ಅವ್ರ ಮಾತುಗಳಿಗೆ ನಾನ್ ಬೆಲೆ ಕೊಡಲ್ಲ, ಜನ ಅಂತೂ ಇನ್ನು ಬೆಲೆ ಕೊಡೋಕೆ ಸಾಧ್ಯನೇ ಇಲ್ಲ. ಅವ್ರ ಮಾತಿಗೆ ನನಗೇನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಬಿಡಿ. ರಿಯಲ್ ಜೋಡೆತ್ತು ವರ್ಸಸ್ ರಿಯಲ್ ಜೋಡೆತ್ತು. ಮಂಡ್ಯ ಅಖಾಡ ಈ ಬಾರಿ ಯಾರಿಗೆ ಆಪತ್ತು? ಚುನಾವಣಾ ಘೋಷಣೆಗೊಂಡಾಗಿನಿಂದ ಮಂಡ್ಯದಲ್ಲಿ ವಾಕ್ ಸಮರ ನಡೆಯೋದಕ್ಕೂ ಆರಂಭಗೊಂಡಿತು. ಆದ್ರೆ ದಳಪತಿಗಳು ಸುಮಕ್ಕನನ್ನ ವೈಯಕ್ತಿಕವಾಗಿ ಟೀಕಿಸುತ್ತಲೇ ಬರ್ತಿದ್ದಾರೆ. ಅಲ್ಲದೆ ಸುಮಲತಾ ಬೆನ್ನಿಗೆ ನಿಂತಿರೋ ಯಶ್ ಹಾಗೂ ದರ್ಶನ್ ರನ್ನು ದಳಪತಿಗಳು ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ಮಂಡ್ಯ ರಣಕಣ ಇನ್ನಷ್ಟು ಮಿಂಚಿದೆ. ಯಾಕಂದ್ರೆ ರಿಯಲ್ ಜೋಡೆತ್ತುಗಳ ಅಬ್ಬರದ ನಡುವೆ ರಿಯಲ್ ಜೋಡೆತ್ತುಗಳು ಕೂಡ ಮಂಡ್ಯ ಪ್ರಚಾರದಲ್ಲಿದ್ದಾರೆ. ಹೌದು, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ನಿಖಿಲ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ದಾರೆ. ಹೀಗಾಗಿ ಮಂಡ್ಯದಲ್ಲಿ ದಳಪತಿಗಳ ಅಸಲಿ ಆಟ ಶುರುವಾದಂತಿದೆ. ಸಿದ್ದರಾಮಯ್ಯನವರೇ ಸುಮಲತಾ ಬೆನ್ನಿಗೆ ನಿಂತು ಡಬಲ್ ಗೇಮ್ ಆಡ್ತಿದ್ದಾರೆ ಅನ್ನೋ ಮಾತು ಇತ್ತು. ಆದ್ರೀಗ ಬಹಿರಂಗವಾಗಿ ನಿಖಿಲ್ ಕುಮಾರಸ್ವಾಮಿ ಪರ ಸ್ವತಃ ಸಿದ್ದರಾಮಯ್ಯನವರೇ ಮತಯಾಚನೆ ಮಾಡಿರೋದು ಆ ಎಲ್ಲಾ ಗೊಂದಲಗಳನ್ನ ನೀಗಿಸಿದೆ. ಈವರೆಗೂ ಮಂಡ್ಯ ಚುನಾವಣಾ ಪ್ರಚಾರ ಕಣದಲ್ಲಿ ರಿಯಲ್ ಜೋಡೆತ್ತುಗಳದ್ದೇ ಅಬ್ಬರ ಇತ್ತು. ಆದ್ರೀಗ ಮಂಡ್ಯ ಮೈದಾನಕ್ಕೆ ರಿಯಲ್ ಜೋಡೆತ್ತುಗಳ ಎಂಟ್ರಿ ಆಗಿದೆ. ಹೌದು, ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಮತಯಾಚನೆ ಮಾಡೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಎಂಟ್ರಿ ಆಗಿದೆ. ಈ ಮೂಲಕ ರಿಯಲ್ ಜೋಡೆತ್ತುಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ದೋಸ್ತಿಗಳು. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ರಿಯಲ್ ಜೋಡೆತ್ತುಗಳ ಮುಂದೆ ರಿಯಲ್ ಜೋಡೆತ್ತುಗಳ ಗುಟುರು. ಮತಬೇಟೆಗೆ ಮಂಡ್ಯ ಮೈದಾನಕ್ಕಿಳಿದ್ದ ಸಿದ್ದು ಗೌಡ್ರು. ಸುಮಲತಾ ಪರ ಜೋಡೆತ್ತುಗಳ ರೀತಿಯಲ್ಲಿ ಎಡಬಲಕ್ಕೆ ನಿಂತು ಮತಯಾಚನೆ ಮಾಡ್ತಾ ಇರೋದು ನಟರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್. ಆದ್ರೀಗ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಮತಯಾಚನೆ ಮಾಡೋಕೆ ಮಂಡ್ಯ ಅಖಾಡಕ್ಕೆ ರಿಯಲ್ ಜೋಡೆತ್ತುಗಳ ಆಗಮನ ಆಗಿದೆ. ದರ್ಶನ್ ಹಾಗೂ ಯಶ್ ರೀಲ್ ಮೇಲಿನ ಜೋಡೆತ್ತುಗಳಾದ್ರೆ ನಿಜವಾದ ಜೋಡೆತ್ತುಗಳು ಸಿದ್ದರಾಮಯ್ಯ ಹಾಗೂ ದೇವೇಗೌಡರು ಅನ್ನಲಾಗ್ತಾ ಇದೆ. ಮೈತ್ರಿ ಪ್ರಚಾರದ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಸಿದ್ದು ಹಾಗೂ ದೇವೇಗೌಡರು ಯಾವುದೇ ಕಾರಣಕ್ಕೂ ಪಕ್ಷೇತರ ಅಭ್ಯರ್ಥಿಗೆ ವೋಟ್ ಕೊಡಬೇಡಿ ಅಂತ ರಣಕಹಳಿಯನ್ನ ಮೊಳಗಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪರ ಮತಯಾಚನೆ ಮಾಡಿದ್ದ ಸಿದ್ದರಾಮಣ್ಣ. ಮಂಡ್ಯದಲ್ಲಿ ನಿಂತು ಮೋದಿ ಕಾಲೆಳೆದ ಸಿದ್ದು. ಈ ವೇಳೆ ಮಾತನಾಡಿದ ಸಿದ್ದರಾಮಣ್ಣ, ಯಾವುದೇ ಕಾರಣಕ್ಕೂ ಪಕ್ಷೇತರ ಅಭ್ಯರ್ಥಿಯನ್ನ ಗೆಲ್ಲಿಸಬೇಡಿ, ಪಕ್ಷೇತರ ಅಭ್ಯರ್ಥಿ ಏನೇ ಹೇಳಿ ನಿಖಿಲ್ ಕುಮಾರಸ್ವಾಮಿ 2 ಲಕ್ಷ ಅಂತರದಿಂದ ಗೆಲ್ತಾರೆ. ಕಾಂಗ್ರೆಸ್ ಜೆಡಿಎಸ್ ಜೊತೆಗೂಡಿ ಬಿಜೆಪಿಯನ್ನ ಸೋಲಿಸಬೇಕು. ಮೋದಿ ಮತ್ತೆ ಪ್ರಧಾನಿ ಆಗ್ಬಾರ್ದು. ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸಾಮರಸ್ಯ ಹದಗೆಟ್ಟೋಗುತ್ತೆ. ಮೋದಿ ಮತ್ತೆ ಗೆದ್ರೆ ಸರ್ವಾಧಿಕಾರಿ ಆಡಳಿತ ಶುರುವಾಗುತ್ತೆ ಅನ್ನೋದು ನಿಮ್ಗೆಲ್ಲ ನೆನಪಿರ್ಲಿ. ಪಕ್ಷೇತರ ಅಭ್ಯರ್ಥಿಗೆ ಮೋದಿ ಬೆಂಬಲ ಕೊಟ್ಟಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಲೆಕ್ಕದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಬೆಂಬಲ ಕೊಟ್ರೆ ಬಿಜೆಪಿಯನ್ನ ಬೆಂಬಲಿಸಿದಂತಾಗುತ್ತೆ, ಕೋಮುವಾದಿಗೆ ಮತ ಕೊಟ್ಟಂತಾಗುತ್ತೆ. ಮೋದಿ ರೈತರ ಸಾಲವನ್ನ ಮನ್ನಾ ಮಾಡಿಲ್ಲ, ಬರ ನೀಗಿಸೋದಕ್ಕೆ ಹಣ ಕೊಡ್ಲಿಲ್ಲ. ಸಾಲ ಮನ್ನಾಗೆ ನಾನ್ ಮುಖ್ಯಮಂತ್ರಿ ಆಗಿದ್ದಾಗ ಮನವಿ ಮಾಡ್ಕೊಂಡಿದ್ದೆ. ಮೋದಿಗೆ ರೈತರ ಪರ ಒಲವಿಲ್ಲ.
ಮೋದಿ ನನಗೆ 56 ಇಂಚಿನ ಎದೆ ಇದೆ ಅಂತಾರೆ. ಪಕ್ಷೇತರ ಅಭ್ಯರ್ಥಿಗೆ 1 ಮತವನ್ನು ಕೊಡದೇರಿ. ಹೀಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮೈತ್ರಿ ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಹಾಕಿ ಗೆಲ್ಲಿಸ್ಕೊಡಿ ಅಂತ ಮಂಡ್ಯದ ಜನತೆಯಲ್ಲಿ ಮನವಿ ಮಾಡಿಕೊಂಡ್ರು. ನಮ್ಮ ಅಭಿಮಾನಿಗಳು, ನಮ್ಮ ಸ್ನೇಹಿತರುಗಳು, ನಮ್ಮ ವಿಶ್ವಾಸಿಗಳು ಯಾರೇನೇ ಹೇಳಿದ್ರು ಕೂಡ ಯಾರ ಮಾತನ್ನು ಕೇಳಬೇಡಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ತಾವೆಲ್ಲ ಬೆಂಬಲವನ್ನು ಕೊಡಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸುಮಲತಾ ಅವರನ್ನು ಸೋಲಿಸಿ, ಪಕ್ಷೇತರ ಅಭ್ಯರ್ಥಿಯನ್ನ ಸೋಲಿಸಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಮೊಮ್ಮಗನ ಪರ ಮಂಡ್ಯದಲ್ಲಿ ದೇವೇಗೌಡರ ಮತ ಶಿಕಾರಿ. ಇದೇ ವೇಳೆ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡ, ತಾನು ಕಾವೇರಿ ನೀರಿಗಾಗಿ ಹೋರಾಡಿಲ್ಲ ಅನ್ನೋ ಕೆಲವರ ಮಾತಿನ ಬಗ್ಗೆ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ರು. ನನ್ನ ಜೀವನದ ಉದ್ದಕ್ಕೂ ಹೋರಾಟವನ್ನ ಮಾಡ್ತಲೇ ಬಂದಿದ್ದೇನೆ, ಆದ್ರೆ ಇಲ್ಲಿ ಕೆಲವರು ನಾನು ಹೋರಾಟನೇ ಮಾಡಿಲ್ಲ ಅಂತಿದ್ದಾರೆ. ನನ್ಗೆ ತೀವ್ರ ನೋವುಂಟು ಮಾಡಿದೆ ಈ ವಿಚಾರ. ಉಪವಾಸ ಸತ್ಯಾಗ್ರಹ ಮಾಡಿದ್ದೆ. ಇಲ್ಲಿ ಕುಳಿತಿರೋ ಗಣ್ಯರಿಗೆ ಆ ಬಗ್ಗೆ ಗೊತ್ತಿದೆ. ಕಳೆದ ಬಾರಿ ಶಿವರಾಮೇಗೌಡರಿಗೆ ಕೊಟ್ಟಂತಹ ಲೀಡ್ಗಿಂತ ಹೆಚ್ಚಿನ ಲೀಡನ್ನ ಕೊಟ್ಟು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯನ್ನ ನೀವು ಗೆಲ್ಲಿಸಬೇಕು ಅಂತ ಕೇಳಿಕೊಂಡ್ರು. ಕಾಲ ಕಡಿಮೆ ಇದೆ. ಸಮಸ್ತ ಜನತೆಯಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಮಾಧ್ಯಮ ಸ್ನೇಹಿತರನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾನು ಜನಕ್ಕೆ ಒಂದು ಕೊಡುಗೆ ಇಷ್ಟೇನೆ. ಜೀವನದ ಕೊನೆ ಉಸಿರುವರೆಗೂ ಹೋರಾಟ ಮಾಡಲು ಪ್ರತಿಜ್ಞೆ ಮಾಡಿ ಹೋಗ್ತೇನೆ. ಮತ್ತೆ ನಾನು ಚುನಾವಣೆ ಆದ್ಮೇಲೆ ಬರೋದಿಗೆ ನಿಮ್ಮಲ್ಲಿ ಸಮಸ್ತ ಜನತೆಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಸರ್ವೇ. ನಾನು ಸುಮಲತಾ ಪರ ಅಂದವ್ರಿಗೆ ಮಂಗಳಾರತಿ ಹತ್ತಿ. ಇನ್ನು ಸುಮಲತಾ ಬೆನ್ನ ಹಿಂದೆ ಇರೋದು ಸಿದ್ದರಾಮಯ್ಯ ಅವರೇ ಹಾಗೂ ಸಿದ್ದರಾಮಣ್ಣನೇ ಒತ್ತಾಯ ಪೂರ್ವಕವಾಗಿ ಕುಮಾರಣ್ಣನ ವಿರುದ್ಧ ಷಡ್ಯಂತ್ರ ಮಾಡಿ ಸುಮಲತಾ ಅವರನ್ನ ಕಣಕ್ಕಿಳಿಸಿದ್ದಾರೆ ಅನ್ನೋ ಮಾತು ಕೂಡ ಚಾಲ್ತಿಯಲ್ಲಿತ್ತು. ಇದಕ್ಕೆ ಸ್ವತಃ ಸಿದ್ದರಾಮಯ್ಯ ಅವರೇ ಉತ್ತರ ಕೊಟ್ಟಿದ್ದಾರೆ. ನಾನು ಸುಮಲತಾಗೆ ವೋಟ್ ಕೊಡಿ ಅಂತ ಯಾರಾದ್ರೂ ಹೇಳಿದ್ರೆ ಅವರ ಮುಖಕ್ಕೆ ಮಂಗಳಾರತಿ ಮಾಡಿ. ನನ್ನ ಹೋರಾಟ ಜಾತ್ಯತೀತವಾದದ್ದು. ನಾನು ಬಿಜೆಪಿಗೆ ಬೆಂಬಲ ಕೊಡಲ್ಲ. ನಮ್ಮ ಅಭಿಮಾನಿಗಳು, ಸ್ನೇಹಿತರು ಯಾರು ಏನೇ ಹೇಳಿದ್ರು ಯಾವುದಕ್ಕೂ ಕಿವಿ ಕೊಡಬೇಡಿ. ಮೈತ್ರಿ ಅಭ್ಯರ್ಥಿಗೆ ನಿಮ್ಮ ಮತ ಕೊಡಿ. ಈ ಮೂಲಕ ಬಿಜೆಪಿ ಬೆಂಬಲಿತ ಸುಮಲತಾ ಅವರನ್ನ ಸೋಲಿಸಿ ಅಂತ ಮನವಿ ಮಾಡಿಕೊಂಡ್ರು. ನನ್ನ ಹೇಳವರೇ ಓಟ್ ಕೊಡಿ, ನನ್ನ ಹೇಳವರೇ ಓಟ್ ಕೊಡಿ ಅಲ್ವಾ? ನನ್ನ ಹೇಳವರೇ ಓಟ್ ಕೊಡಿ ಅಂತಾರೆ. ಆತರ ಹೇಳಿದ್ರೆ ಅವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತು ಕಳಿಸಿ. ನಾನು ಆತರ ಹೇಳಕ್ ಸಾಧ್ಯನೇ ಇಲ್ಲ. ನನ್ನ ಹೋರಾಟ ಜಾತ್ಯತೀತ ತತ್ವಗಳ ಪರವಾಗಿ ಹೊರತು ಕೋಮುವಾದಿಗಳಿಗೆ ಯಾವತ್ತೂ ಕೂಡ ಬೆಂಬಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಬಿಜೆಪಿಗೆ, ಆರ್ಎಸ್ಎಸ್ಗೆ ಕನಸು ಮನಸ್ಸಿನಲ್ಲೂ ಕೂಡ ಅವ್ರ ಜೊತೆ ಯಾರೇ ಇದ್ರೂ ಕೂಡ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹೀಗೆ ರಿಯಲ್ ಜೋಡೆತ್ತುಗಳು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಮತಯಾಚನೆ ಮಾಡಿದ್ದಾರೆ. ಒಂದ್ ಕಡೆ ರಿಯಲ್ ಜೋಡೆತ್ತುಗಳು ಮತ ಶಿಕಾರಿ ನಡೆಸಿದ್ರೆ, ಇತ್ತ ದೋಸ್ತಿಗಳು ರಿಯಲ್ ಜೋಡೆತ್ತುಗಳನ್ನ ಕಣಕ್ಕಿಳಿಸಿ ಮತ ಭೇಟಿಯನ್ನ ನಡೆಸಿದ್ದಾರೆ. ಇನ್ನು ಕೆಲವು ದಿನಗಳು ಮಾತ್ರ ಮತದಾನಕ್ಕೆ ಬಾಕಿ ಇದ್ದು ಉಳಿದಿರುವ ಒಂದೊಂದು ದಿನ ಕೂಡ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಈಗ ರೀಲ್ ವರ್ಸಸ್ ರಿಯಲ್ ಜೋಡೆತ್ತುಗಳ ಕಾಳಗ ಮಂಡ್ಯದಲ್ಲಿ ಶುರುವಾಗಿದೆ. ಯಾವ ಜೋಡೆತ್ತುಗಳ ಮೇಲೆ ಜನರಿಗೆ ಒಲವಿದೆ ಅನ್ನೋದು ಕುತೂಹಲದ ಸಂಗತಿ. ಇನ್ನು ಮಂಡ್ಯ ಅಖಾಡದಲ್ಲಿ ದಳಪತಿಗಳು ದೋಸ್ತಿ ನಾಯಕನೊಬ್ಬನ ಕ್ಷಮೆ ಕೇಳಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ಹೊರಹಾಕೋದಕ್ಕೆ ಇದು ಒಂದು ಕಾರಣವಾಗಿತ್ತು. ಮಂಡ್ಯ ಕಾಂಗ್ರೆಸ್ ನಾಯಕ ಚಲುವರಾಯಸ್ವಾಮಿ ಹಾಗೂ ಜೆಡಿಎಸ್ ನಾಯಕ ಪುಟ್ಟರಾಜು ನಡುವೆ ದೊಡ್ಡ ಕಂದಕವೇ ಉಂಟಾಗಿತ್ತು. ಈಗ ಒಟ್ಟಾಗಿ ಮತ ಕೇಳೋ ಹಾಗೆ ಹೇಗೆ ಮಾಡೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಬೂತ್ ಮಟ್ಟದಲ್ಲಿ ಕೈ ಹಾಗೂ ತೆನೆ ಮಧ್ಯೆ ಅಸಮಾಧಾನ ಸೃಷ್ಟಿಸಿತ್ತು. ಆದ್ರೀಗ ಸ್ವತಃ ದಳಪತಿಗಳೇ ಆ ಅಸಮಾಧಾನವನ್ನ ನೀಗಿಸಿದ್ದಾರೆ. ಅಷ್ಟಕ್ಕೂ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಚಲುವರಾಯಸ್ವಾಮಿ ಕ್ಷಮೆ ಕೇಳಿದ ಮಂಡ್ಯ ಉಸ್ತುವಾರಿ ಪುಟ್ಟರಾಜು. ಬನ್ನಿ ಜೊತೆಯಾಗಿ ಕೆಲಸ ಮಾಡೋಣ ಅಂದ್ರಲ್ಲ ದಳಪತಿ. ಮಂಡ್ಯದಲ್ಲಿ ಈವರೆಗೂ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಯಾದಂತೆ ಕಾಣಿಸ್ತಾ ಇಲ್ಲ.
ಮೇಲ್ಮಟ್ಟದ ನಾಯಕರು ದೋಸ್ತಿಗಳಂತೆ ಇದ್ರೂ ಕೂಡ ಮಂಡ್ಯದ ಬೂತ್ ಮಟ್ಟದಲ್ಲಿ ಮೈತ್ರಿ ಧರ್ಮವನ್ನ ಗಾಳಿಗೆ ತೂರಿದಂತಿದೆ. ಇದಕ್ಕೆ ಅಲ್ಲಿನ ಸ್ಥಳೀಯ ನಾಯಕರ ಪ್ರತಿಷ್ಠೆಯೇ ಪ್ರಮುಖ ಕಾರಣ. ಕಾಂಗ್ರೆಸ್ನ ಚಲುವರಾಯಸ್ವಾಮಿ ಹಾಗೂ ಮಂಡ್ಯ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ನಡುವೆ ಇದ್ದ ಗಲಾಟೆಯ ಕಾರಣ. ಇದೇ ಕಾರಣಕ್ಕೆ ಚಲುವಣ್ಣ ಮೈತ್ರಿ ಅಭ್ಯರ್ಥಿಯ ಪರ ಎಲ್ಲೂ ಕಾಣಿಸಿಕೊಂಡಿಲ್ಲ. ಆದ್ರೆ ಕಾಂಗ್ರೆಸ್ನ ದಿಗ್ಗಜ ನಾಯಕರೆಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಪರ ಕಾಣಿಸಿಕೊಂಡು ಮತಯಾಚನೆ ಮಾಡ್ತಿದ್ದಾರೆ. ಆದ್ರೂ ಬೂತ್ ಮಟ್ಟದಲ್ಲಿ ಕೈ ಬೆಂಬಲ ಸರಿಯಾಗಿ ಸಿಗ್ಲಿಲ್ಲ ಅಂದಾದ್ರೆ ಮಾರಕವಾಗಿ ಪರಿಣಮಿಸುವ ಸಾಧ್ಯತೆಯೇ ಹೆಚ್ಚಾಗಿ ಇದೆ. ಚಲುವರಾಯಸ್ವಾಮಿಗೆ ಡೆಡ್ ಹಾರ್ಸ್ ಅಂದಿದ್ದ ಪುಟ್ಟರಾಜು ಹಿಂದೊಮ್ಮೆ ಪುಟ್ಟರಾಜು ಹಾಗೂ ಚಲುವರಾಯಸ್ವಾಮಿ ನಡುವೆ ವಾಗ್ವಾದ ನಡೆದಾಗ ಪುಟ್ಟರಾಜು ಚಲುವರಾಯಸ್ವಾಮಿಯನ್ನ ಡೆಡ್ ಹಾರ್ಸ್ ಅಂತ ಸಂಬೋಧಿಸ್ಬಿಟ್ಟಿದ್ರು. ಅದಾದ ಬಳಿಕ ಇಬ್ಬರ ನಡುವೆ ಬಹುದೊಡ್ಡ ಟಾಕ್ ವಾರ್ಗಳೇ ನಡೆದು ಹೋಗಿದೆ. ಆದ್ರಿದು ನಿರ್ಣಾಯಕ ಪರಿಸ್ಥಿತಿಯಾಗಿರೋದ್ರಿಂದ ದಳಪತಿಗಳು ಕೈ ನಾಯಕರ ಜೊತೆ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇದೆ. ಹೀಗಾಗಿ ನಾಗಮಂಗಲದಲ್ಲಿ ನಡೆದ ಬಹಿರಂಗ ಪ್ರಚಾರ ಸಮಾವೇಶದಲ್ಲಿ ಸಿಎಸ್ ಪುಟ್ಟರಾಜು ಚಲುವರಾಯಸ್ವಾಮಿಯ ಕ್ಷಮೆ ಕೇಳಿದ್ದಾರೆ. ಚುನಾವಣೆಯಲ್ಲಿ ಗೆದ್ದವನ್ನು ಸೋತ ಮತ್ತು ಸೋತವನ್ನು ಸತ್ತ ಎಂಬ ಮಾತಿದೆ. ಈ ಹಿಂದೆ ಯಾವುದೋ ಒಂದು ಸಮಯದಲ್ಲಿ ಒಂದು ಮಾತು ಹೇಳಿದ್ದೆ, ಅದರಿಂದ ಅವರಿಗೆ ನೋವಾಗಿದ್ರೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸಮ್ಮುಖದಲ್ಲೇ ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳಿದ್ದಾರೆ. ಈ ವೇಳೆ ವೇದಿಕೆ ಮೇಲಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದು ಸಚಿವ ಪುಟ್ಟರಾಜು ಬೆನ್ನನ್ನ ತಟ್ಟಿ ಶ್ಲಾಘನೆ ಮಾಡಿದ್ರು. ನಮ್ಮೆಲ್ಲರ ನಾಯಕರಾಗಿದ್ದಂತ ಚಲುವರಾಯಸ್ವಾಮಿ ಅವರು ನಾನೆಲ್ಲೋ ಅವರು ಮನಸ್ಸು ದಯಿಸ್ತೆ ಅಂತಕ್ಕಂಥ ಮಾತಿನಿಂದ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ನನ್ನ ಎರಡು ಪಕ್ಷದ ನಾಯಕರು ಪದೇ ಪದೇ ನನಗೆ ಹೇಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ವಾಡಿಕೆ ಮಾತನ್ನ ಹಲವಾರು ಬಾರಿ ಅವರು ನಾವು ಸ್ನೇಹಿತರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ನಾಯಕರ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಹಳ ಇನ್ನು ಜೋರಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಬೇಜಾರು ಮಾಡ್ಕೊಳ್ಳಿಲ್ಲ. ನಾನು ವಾಡಿಕೆ ಮಾತಾಡಿದಂಥ ಸಂದರ್ಭದಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತು ನನಗೆ ಕಿವಿ ಬಿದ್ದಿದೆ. ನಿಮ್ಮ ಮುಖಾಂತರ ಅವರು ನಾನು ಕ್ಷಮೆಯಾಚಿಸ್ತೇನೆ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಒಂದು ವಾಡಿಕೆ ಮಾತಿದೆ, ಗೆದ್ದನ್ ಸೋತನ್ ಸತ್ತ ಅಂತಕ್ಕಂಥದ್ದು. ನಮಗೆ ಈ ಬಾಧ್ಯದವರು ಬಹಳ ತೀಟ ಮಾಡಿಬಿಟ್ರೆ ಇವತ್ತು ಯಾವುದೋ ಕೋಪದಲ್ಲಿದ್ದೆ. ಆ ಮಾತಿಂದ ಅವ್ರಿಗೆ ಏನಾದ್ರು ಮನಸ್ಸಿಗೆ ಬೇಜಾರಾಗಿದ್ರೆ ನಿಮ್ಮ ಮುಖಾಂತರ ಅವರನ್ನು ನಾನು ಕ್ಷಮೆಯಾಚಿಸ್ತೇನೆ. ಪುಟ್ಟರಾಜು ಕ್ಷಮೆ ಮಂಡ್ಯದಲ್ಲಿ ಒಂದು ಮಾಡುತ್ತಾ ಕೈ ತಾನೆ. ಕೆಲವು ದಿನಗಳು ಸುಮಲತಾಗೆ ದಳಪತಿಗಳ ಮಾಸ್ಟರ್ ಸ್ಟ್ರೋಕ್. ಹೀಗೆ ಬೂತ್ ಮಟ್ಟದಲ್ಲೂ ಕೈ ಹಾಗೂ ದಳ ಕಾರ್ಯಕರ್ತರ ನಡುವಣ ಅಸಮಾಧಾನವನ್ನ ನೀಗಿಸೋದಕ್ಕೆ ದೊಡ್ಡ ನಾಯಕರು ಮನಸ್ಸು ಮಾಡಿದ್ದಾರೆ. ಆದ್ರೆ ಈ ಬಗ್ಗೆ ಚಲುವರಾಯಸ್ವಾಮಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲಿ ನಡೆದ ಪ್ರಚಾರದ ಬಹಿರಂಗ ಸಮಾವೇಶದಲ್ಲೂ ಚಲುವಣ್ಣ ಕಾಣಿಸ್ಕೊಂಡಿಲ್ಲ. ಆದ್ರೆ ಜೆಡಿಎಸ್ ನಾಯಕರು ಎಲ್ಲವನ್ನ ಮರೆತು ಅವರೂ ನಮ್ ಜೊತೆ ಕೈ ಜೋಡಿಸ್ಲಿ ಅಂತ ಕೇಳ್ಕೊಳ್ತಿದ್ದಾರೆ. ಮತದಾನಕ್ಕೆ ಕೆಲವು ದಿನಗಳು ಮಾತ್ರ ಬಾಕಿ ಇರೋದ್ರಿಂದ ಮಂಡ್ಯದಲ್ಲಿ ತಳಮಟ್ಟದ ಕಾರ್ಯಕರ್ತರು ಕೂಡ ಒಂದಾದ್ರೆ ಸ್ವತಂತ್ರ ಅಭ್ಯರ್ಥಿ ಸುಮಲತಾಗೆ ಸೆಡ್ಡು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಮತದಾನ ಕೂಡ ನಡೆದು ಹೋಗುತ್ತೆ. ಅದಾದ ಬಳಿಕ ಮೇ 23ಕ್ಕೆ ಮಂಡ್ಯದ ಬಾದ್ಶಾ ಯಾರಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಈವರೆಗಿನ ಮಂಡ್ಯದ ಸಮಾಚಾರದಲ್ಲಿ ಇಬ್ರು ಕೂಡ ಗೆಲ್ಲುವ ಶತಮಾನ ಅರ್ಧಕ್ಕೆ ಅರ್ಧ ಇದೆ. ಹೀಗಾಗಿ ಮಂಡ್ಯ ಜನರ ಮನವನ್ನ ಯಾರು ಗೆಲ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಈಗ ಮಂಡ್ಯದಲ್ಲಿ ಕೈ ಹಾಗೂ ದಳ ಮಹಾನ್ ನಾಯಕರು ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡಿ ನಿಖಿಲ್ ಕುಮಾರಸ್ವಾಮಿಯ ಪರ ಮತಯಾಚನೆ ಮಾಡಿದ್ದಾರೆ. ಅಲ್ಲದೆ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮತದಾನಕ್ಕೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿರೋದ್ರಿಂದ ಮಂಡ್ಯದಲ್ಲಿ ಬರದ ಪ್ರಚಾರ ಕಾರ್ಯಗಳು ಸಾಗಿವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.